ಮೈಲನಹಳ್ಳಿ ಗ್ರಾಮದಲ್ಲಿ ಚಿತ್ರದುರ್ಗದ ದೃಷ್ಟಿ ಕಣ್ಣಿನ ಆಸ್ಪತ್ರೆ ಮತ್ತು ಮೈಲನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಸಂಯುಕ್ತಾಶ್ರಯದಲ್ಲಿ ಮೈಲನಹಳ್ಳಿ ಹಾಲಿನ ಡೈರಿ ಆವರಣದಲ್ಲಿ ಉಚಿತ ನೇತ್ರ ತಪಾಸಣಾ ಶಿಬಿರವನ್ನು ಗುರುವಾರ ಏರ್ಪಡಿಸಲಾಗಿತ್ತು. ಶಿಬಿರದಲ್ಲಿ 100ಕ್ಕೂ ಹೆಚ್ಚು ಜನರಿಗೆ ಉಚಿತ ನೇತ್ರ ಪರೀಕ್ಷೆ ಮಾಡಲಾಯಿತು. 10 ಜನರು ಕಣ್ಣಿನ ಶಸ್ತ್ರಚಿಕಿತ್ಸೆಗೆ ಆಯ್ಕೆಯಾದರೂ ಮೈಲನಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಜನರಿಗೆ ಆರೋಗ್ಯ ಸೇವೆ ನೀಡುವ ನಿಟ್ಟಿನಲ್ಲಿ ಉಚಿತ ನೇತ್ರ ಚಿಕಿತ್ಸಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಮೈಲನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ನಿಂಗಪ್ಪ, ಉಪಾಧ್ಯಕ್ಷ ಮಹಂತೇಶ್, ನಿರ್ದೇಶಕ ಪಂಚಾಕ್ಷರಪ್ಪ, ತಿಪ್ಪೇಸ್ವಾಮಿ, ಕಾರ್ಯದರ್ಶಿ ನಾಗೇಶ್ ಸೇರಿದಂತೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಪದಾಧಿಕಾರಿಗಳು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಗಣೇಶ ಚತುರ್ಥಿ ವಿಸರ್ಜನೆಗೆ ಡಿಜೆ ಬಳಸಲಾಗಿದೆ ಎಂದು ಬಿಜಿಕೆರೆ ಪೊಲೀಸರು ಡಿಜೆ ಸಮೇತ ಸೀಸ್ ಮಾಡಿ ಠಾಣೆಗೆ ತಂದಿದ್ದಾರೆ. ಇನ್ನು ಪೊಲೀಸ್ ಇಲಾಖೆಯ ಸುತ್ತೋಲೆ ಉಲ್ಲಂಘನೆ ಮಾಡಲಾಗಿದೆ ಎಂದು ಪ್ರಕರಣ ದಾಖಲಿಸಿದ್ದಾರೆ. ಮೊಳಕಾಲ್ಮೂರು ತಾಲೂಕು ತುಮಕೂರ್ಲಹಳ್ಳಿಯಲ್ಲಿ ಡಿಜೆ ನಡೆಯುವ ಸಂದರ್ಭದಲ್ಲಿ ಪೊಲೀಸರು ಸೀಸ್ ಮಾಡಿ ತಂದಿರುವುದು, ಬಿಜಿಕೆರೆ ಪೊಲೀಸ್ ಠಾಣಾ ಮುಂಭಾಗ ಸೀಸ್ ಆಗಿರುವ ಗಾಡಿ ನಿಂತಿರುವುದು ಕಂಡುಬಂತು. ಹಿಂದೂ ಮಹಾಗಣಪತಿ ಪ್ರತಿಷ್ಠಾಪನೆ. ಚಳ್ಳಕೆರೆಯಲ್ಲಿ ಹಿಂದೂ ಮಹಾಗಣಪತಿ ವಿಗ್ರಹವನ್ನ ಬಿಇಒ ಕಚೇರಿ ಆವರಣದಲ್ಲಿ ಬುಧವಾರ ಅದ್ದೂರಿಯಾಗಿ ಪ್ರತಿಷ್ಠಾಪಿಸಲಾಯಿತು. ಬಜರಂಗದಳ ಮತ್ತು ವಿಶ್ವ ಹಿಂದೂ ಪರಿಷತ್ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಗಣಪತಿಯ ಎಡ ಬಲಗಳಲ್ಲಿ ಅಶ್ವಗಳಿದ್ದು ಹಿಂದೆ ಬಜರಂಗಿ ಗಣಪತಿಯನ್ನ ಪ್ರತಿಷ್ಠಾಪಿಸಲಾಗಿದೆ. ಈ 9 ದಿನಗಳ ಮಹೋತ್ಸವಕ್ಕೆ ಸಾವಿರಾರು ಭಕ್ತರು ಬುಧವಾರ ಭೇಟಿ ನೀಡಿ ದರ್ಶನ ಪಡೆದುಕೊಂಡಿದ್ದಾರೆ. ಬಿಜೆಪಿ ಜಿಲ್ಲಾಧ್ಯಕ್ಷ ಕೆಟಿ ಕುಮಾರಸ್ವಾಮಿ ಮತ್ತು ಹಿಂದೂ ಮಹಾಗಣಪತಿ ಉತ್ಸವ ಸಮಿತಿಯ ಅಧ್ಯಕ್ಷ ಯತೀಶ್ ಅವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವಾಣಿವಿಲಾಸ ಜಲಾಶಯಕ್ಕೆ 10 ಅಡಿ ನೀರು. ಕೋಡಿಗೆ 3.30 ಅಡಿ ಬಾಕಿ. ಹಿರಿಯೂರಿನ ವಾಣಿವಿಲಾಸ ಜಲಾಶಯಕ್ಕೆ ಕಳೆದ 3 ದಿನಗಳಿಂದ ಪ್ರತಿದಿನ 10 ಅಡಿ ನೀರು ಹರಿದು ಬರುತ್ತಿದ್ದು, ಇಂದು ಜಲಾಶಯದ ನೀರಿನ ಮಟ್ಟ 126.70 ಅಡಿ ತಲುಪಿದೆ ಎಂದು ನೀರಾವರಿ ಇಲಾಖೆ ತಿಳಿಸಿದೆ. ಜಲಾಶಯ ಕೋಡಿ ಬೀಳಲು ಕೇವಲ 3.30 ಅಡಿ ನೀರು ಮಾತ್ರ ಬಾಕಿ ಇದೆ. ನಿರಂತರ ಮಳೆಯಿಂದಾಗಿ ನೀರಿನ ಮಟ್ಟ ಏರಿಕೆಯಾಗುತ್ತಿದ್ದು, ಜಲಾಶಯ ಶೀಘ್ರದಲ್ಲೇ ಕೋಡಿ ಬೀಳುವ ಸಾಧ್ಯತೆಗಳು ಹೆಚ್ಚಾಗಿವೆ ಎಂದು ಇಲಾಖೆ ಮಾಹಿತಿ ನೀಡಿದೆ. ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳು ಉಳಿವಿಗಾಗಿ ಹೋರಾಟ ನಡೆಯುತ್ತವೆ. ಅದರಂತೆ ಪೋಷಕರು ಖಾಸಗಿ ಶಾಲೆಗಳ ವ್ಯಾಮೋಹ ಬಿಟ್ಟು ಸರ್ಕಾರಿ ಶಾಲೆ ಉಳಿಸಬೇಕು ಎನ್ನುವ ನಿಟ್ಟಿನಲ್ಲಿ ಈ ಬಾರಿ ನಮ್ಮ ಓಂ ಗಣೇಶ ತಂಡದ ಎಲ್ಲ ಯುವಕರು ಸೇರಿ ಸರ್ಕಾರಿ ಶಾಲೆಯಲ್ಲಿ ಮೇಷ್ರು ಪಾಠವಾಡುವ ಮಾದರಿ ಗಣೇಶನ ಮೂರ್ತಿಯನ್ನ ಈ ಬಾರಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಎಂದು ಓಂ ಗಣಪತಿ ಬಳಗದ ವಿಜಯ್ ಕುಮಾರ್ ಹೇಳಿದ್ದಾರೆ. ಸರ್, ನಾವು ಇದನ್ನು ಒಂದು 15 ದಿನಗಳಾಯ್ತು ಸರ್. ನಾವು ರೆಡಿ ಮಾಡಲಿಕ್ಕೆ ಎಲ್ಲ ಬಿದಿರಿಂದನೇ ಮಾಡೋದು. ಬಿದಿರಿಂದ ಮಾಡಿ ಪ್ಲೇವುಡ್ ಶೀಟ್ ತಂದು ಪ್ಲೇವುಡ್ ಎಲ್ಲ ಹೊಡೆದು ಈ ಸರ್ಕಾರಿ ಶಾಲೆಗಳು, ಹಳೆ ಶಾಲೆಗಳು ಎಲ್ಲ ಯಾವ ಥರ ಇರ್ತಾವಂತ ಯೂಟ್ಯೂಬಲ್ಲೆಲ್ಲ ಚೆಕ್ ಮಾಡಿ ಶಾಲೆಗಳನ್ನೆಲ್ಲ ವಿಸಿಟ್ ಮಾಡಿ ಅಲ್ಲೋಗಿ ಏನು ಆಲ್ಫಾಬೆಟ್ಸ್ ಆಗಲಿ ಸಂಖ್ಯೆಗಳಾಗಲಿ ಅಂದರೆ ಅದು ಸೇಮ್ ಆ್ಯಸ್ ಇಟ್ ಅದೇ ಥರ ಬರಬೇಕು ಅಂತೇಳಿ ಇಡೀ ನಮ್ಮ ಟೀಮ್ನವರೆಲ್ಲ ವರ್ಕ್ ಮಾಡಿದ್ರು. ಇದಕ್ಕೆ ವರ್ಕ್ ಮಾಡಿ ಆಮೇಲೆ ಈ ಕಾನ್ಸೆಪ್ಟ್ ನಾವು ಮಾಡಿದಾಗ ಗಣೇಶನ ಯಾವ ರೀತಿ ಮಾಡಬೇಕಂತ ಆಲೋಚನೆ ಮಾಡಿದಾಗ ನಮ್ಮ ಮನಸ್ಸಿಗೆ ಬಂದಿದ್ದು ಒಬ್ಬ ಮೇಷ್ಟ್ರ ಗಣಪತಿನೇ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಅಂತೇಳಿ ನಾವು ಮೇಷ್ಟ್ರ ಗಣಪತಿ ಮಾಡಿಸ್ಬೇಕಂತ ಹೋದಾಗ ಅವರನ್ನು ತುಂಬ ಇದರಲ್ಲಿ ಇದು ಮಾಡೋಕ್ಕಾಗುತ್ತೋ ಆಗಲ್ಲ ಅಂತ ತುಂಬ ಆಲೋಚನೆ ಮಾಡಿದ್ರು. ಆ ಕೊನೆಯದಾಗ ಅವ್ರನ್ನ ಹೆಂಗೂ ಮಾಡಿ ಒಪ್ಪಿಸ್ಬಿಟ್ಟು ಮೇಷ್ಟ್ರ ಗಣಪತಿ ನಾವು ಮಾಡಿದ್ವಿ. ಕಾರಣ ಏನಪ್ಪ, ಸರ್ಕಾರಿ ಶಾಲೆಗಳು ಉಳಿಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿತ್ತು, ಒಂದು ಉಳಿಸ್ಬೇಕು ಅನ್ನೋದು ನಮ್ಮ ಮೈಂಡಲ್ಲಿದೆ. ಹಾಗಾಗಿ ನಮ್ಮ ಟೀಮ್ನವರೆಲ್ಲ ಯೋಚನೆ ಮಾಡಿ ಸರ್ಕಾರಿ ಶಾಲೆಗಳು ಉಳಿಬೇಕು, ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ನಾವು ಸರ್ಕಾರಿ ಶಾಲೆಯಲ್ಲಿ ಓದಿಸ್ಬೇಕು ಅನ್ನೋದು ನಮ್ಮ ಆಸೆ ನಿಟ್ಟಿನಲ್ಲಿ ನಾವು ಮಾಡಿದ್ವಿ. ಸರ್, ಇದು ರೆಡಿ ಮಾಡೋಕ್ಕೆ ನಾವು 15 ದಿನ ಟೈಮ್ ತೊಗೊಂಡು ಸರ್ 3 ದಿನವರೆಗೂ ಕುಂಡಿಸ್ತಾರೆ. ಸಹಕಾರ ನಮ್ಮ ಮಾದೇವ ರಸ್ತೆಯಲ್ಲಿ ಪ್ರತಿ ಅಂಗಡಿಯವರು ನೀಡಿದ್ದಾರೆ, ಪ್ರತಿ ಕುಟುಂಬದವರು ನೀಡಿದ್ದಾರೆ, ಪ್ರತಿಯೊಬ್ಬರು ನೀಡಿದ್ದಾರೆ ಸರ್. ಎಲ್ಲ ಸರಿ ಸೆಟ್ ಹಾಕಿ ನಾವು ಸರ್ವೆ ಮರ ಯೂಸ್ ಮಾಡಿದ್ದೀವಿ, ಆಮೇಲೆ ಸಿಲ್ವರ್ ಯೂಸ್ ಮಾಡಿದ್ವಿ, ಬಿದಿರು ಯೂಸ್ ಮಾಡಿದ್ವಿ, ಅಂಚು ಯೂಸ್ ಮಾಡಿದ್ವಿ, ಇಷ್ಟು ಯೂಸ್ ಮಾಡಿದ್ವಿ ಸರ್. ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ, ಸರ್ಕಾರಿ ಶಾಲೆನ ಉಳಿಸ್ಬೇಕು, ಸರ್ಕಾರಿ ಶಾಲೆಗಳು ಮಕ್ಕಳನ್ನ ಸೇರಿಸಬೇಕು ಅಂತ ನನ್ನ ಉದ್ದೇಶ.
ನಗರದ ಕೆಎಸ್ಆರ್ಟಿಸಿ ಮುಂಭಾಗದ ಮಹದೇವಿ ರಸ್ತೆಯಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಂತೆ ನಿರ್ಮಾಣ ಮಾಡಿ ಗಣೇಶನನ್ನ ಶಿಕ್ಷಣ ಕಲಿಸುವ ಗುರುವಂತೆ ಮಾಡಲಾಗಿದ್ದು, ಈ ಶಾಲಾ ಕೊಠಡಿಯಲ್ಲಿ ಕವಿಗಳು, ಸ್ವಾತಂತ್ರ್ಯ ಹೋರಾಟಗಾರರು, ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇರುವಂತಹ ಭಾವಚಿತ್ರ ಹಾಗೂ ಅಕ್ಷರ ವರ್ಣಮಾಲೆ, ಶುಭಾಷಿತ ಸೇರಿದಂತೆ ವಿವಿಧ ಸಾಲುಗಳನ್ನು ಬರೆಯಲಾಗಿದ್ದು, ಇದು ತುಂಬಾ ಆಕರ್ಷಣೀಯವಾಗಿದೆ ಹಾಗೂ ನಗರದ ಜನತೆಯನ್ನ ತನ್ನತ್ತ ಸೆಳೆಯುತ್ತದೆ. ಇದು ಸರ್ಕಾರಿ ಶಾಲೆಗಳು ಮುಚ್ಚದಂತೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಸರ್ಕಾರಿ ಶಾಲೆ ಗುರುಗಳ ರೂಪದಲ್ಲಿ ಗಣೇಶ ಪ್ರತಿಷ್ಠಾಪನೆ ಮಾಡಲಾಗಿದೆ ಎನ್ನಲಾಗಿದೆ. ಜಮೀನಿಗೆ ನುಗ್ಗಿ ನಾಯಿ ಸಾಯಿಸಿದ ಚಿರತೆ. ಚಿತ್ರದುರ್ಗ ತಾಲೂಕಿನ ಕೂನಬೇವು ಗ್ರಾಮದ ರವಿ ಎನ್ನುವವರ ಜಮೀನಿನಲ್ಲಿ ಬುಧವಾರ ತಡರಾತ್ರಿ ಚಿರತೆಯೊಂದು ದಾಳಿ ನಡೆಸಿ ಸಾಕು ನಾಯಿಯನ್ನ ಸಾಯಿಸಿದ ಘಟನೆ ನಡೆದಿದೆ. ಬೆಳಗಿನ ಜಾವದ ವೇಳೆಯಲ್ಲಿ ಚಿರತೆ ದಾಳಿ ನಡೆಸಿದ್ದು ಗ್ರಾಮಸ್ಥರಲ್ಲಿ ಆತಂಕ ಮತ್ತು ಭಯದ ವಾತಾವರಣ ಸೃಷ್ಟಿಯಾಗಿದೆ. ಗ್ರಾಮದ ಜಮೀನುಗಳ ಬಳಿ ಬರುತ್ತದೆ ಎಂದು ಕೇಳಿದ್ರು. ಆದರೆ ಜಮೀನಿನಲ್ಲಿ ನಿಲ್ಲಿಸಿದ್ದ ವಾಹನವನ್ನ ಬೀಳಿಸಿದೆ. ದೊಡ್ಡ ಅನಾಹುತ ಆಗುವ ಮೊದಲು ಚಿರತೆಯನ್ನ ಹಿಡಿಯಬೇಕು ಎಂದು ಆಗ್ರಹಿಸಿದ್ದಾರೆ. ನೀತಿ ಕಥೆಗಳಲ್ಲಿರುವ ಮೌಲ್ಯಗಳ ಅನುಸರಣೆಯಿಂದ ಮಕ್ಕಳ ಭವಿಷ್ಯ ಉಜ್ವಲವಾಗುತ್ತದೆ ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸದ್ಭಕ್ತರು ಹಾಗೂ ಶಿಕ್ಷಕಿ ಶ್ರೀಮತಿ ಸಿಎಸ್ ಭಾರತಿ ಚಂದ್ರಶೇಖರ್ ತಿಳಿಸಿದ್ದಾರೆ. ಟಿವಿಯಲ್ಲೂ ಅಷ್ಟೇ, ಆಮೇಲೆ ನಾವು ರೋಡಲ್ಲಿ ಓಡಾಡ್ತಿದ್ರೆ ಕೆಟ್ಟ ಕೆಟ್ಟ ಚಿತ್ರಗಳು ನಾವು ನೋಡ್ತಾ ಇದ್ದೀವಿ. ಅವೆಲ್ಲ ಏನಾಗ್ತಪ್ಪ ಅಂದ್ರೆ ಮನಸ್ಸಿನ ಮೇಲೆ ಹಚ್ಚೋದ್ಕೊಳ್ತವೆ ಮಕ್ಕಳು. ನಿಮಗೇನನ್ಸುತ್ತೆ, ಪೇರೆಂಟ್ಸ್ ಬೈತಾರೆ ಅಂತ ಸಿದ್ದು ಅಲ್ವಾ? ಇಲ್ಲ ಮಕ್ಕಳಾದ್ರು ನಾವು ತಿಳ್ಕೊಳ್ಳಿ, ನಾವು ಅನುಭವ ಪಟ್ಟಿರ್ತೀವಿ. ನಮ್ಮಂತ ವಯಸ್ಸಾಗಿರ್ತಕ್ಕಂಥವ್ರು ನಿಮಗೆ ತಿಳುವಳಿಕೆ ನಿಮಗೇನು ಬೇಕು ಸುಖ ಕಷ್ಟಪಡ್ತಾರೆ. ಯಾರಾದ್ರೂ ನೀವಿಲ್ಲ ರಾಜನಿಗೆ ಶಿಕ್ಷೆ ಕೊಟ್ಟು ನೀವು ಸುಧಾರಿಸ್ಕೊಳ್ತೀರಾ? ಆಗಲ್ಲ ತಾನೆ? ಆಗುತ್ತಾ ನಿಮ್ಮ ಕೈಯಿಂದ? ಆಗಲ್ಲ. ಹಾಗಾಗಿ ಯಾರೇ ಗುರುಗಳಾಗಿರಲಿ, ಮತ್ತೆ ದೊಡ್ಡವರಾಗಿರಲಿ, ಹಿರಿಯರಾಗಿರಲಿ, ಅಜ್ಜ ಆಗಿರಲಿ, ಅಪ್ಪ ಅಮ್ಮ ಆಗಿರಲಿ, ಹೇಳ್ತಕ್ಕಂಥ ಮಾತನ್ನ ನಾವು ಕೇಳಬೇಕು. ಅವಾಗೇ ನಾವು ಸನ್ಮಾರ್ಗ ನಡೀತಕ್ಕಂಥ. ಅರ್ಥ ಆಯ್ತಾ? ದಂಡನೆ ಯಾಕೆ ಮಾಡ್ತಾರೆ? ತಪ್ಪು ಮಾಡಿದಾಗ ಅಷ್ಟೇ ತಂದೆ ಶಿಕ್ಷೆ ಕೊಡೋದು. ಎಲ್ಲ ಟೈಮಲ್ಲಿ ಕೊಡ್ತಾರ? ಇಲ್ಲ. ಈಗ ಯಾವ ಪೆನ್ಸಿಲ್ ಇವತ್ತು ನೋಡಿಲ್ಲ ಅಂತ ಕರ್ಕೊಂಡು ಬರ್ತೀರಾ? ಪ್ರಪಂಚದಲ್ಲಿ ಬೇಕು ಕಣ್ಣು ಮುಚ್ಕೊಂಡು ಹಾಲು ಕುಡಿತೆ. ಪ್ರಪಂಚ ನೋಡಿದಾಗ ಭಗವಂತ ನೋಡ್ತಾನೆ ಶಿಕ್ಷೆ ಕೊಟ್ಟೆ ಆಗುತ್ತಾ ಅಂದ್ರೆ ಬೇಕಿ ಸ್ವಭಾವ. ಅದು ಕಳ್ತನ ಅಂತಕ್ಕಂಥದ್ದು ಅಷ್ಟೇ ತುಂಬಾ ಕೆಟ್ಟದಾಗಿರ್ತಕ್ಕಂಥದ್ದು. ಆ ಒಂದ್ ದಿವಸ ಒಂದು ಚಾಕ್ಲೇಟ್ ಕದ್ರಿ, 2 ದಿವಸ ಪೆನ್ಸಿಲ್ ಕದಿಬೇಕು ಅನ್ನಿಸ್ತು, 3ನೇ ದಿವಸ ಮತ್ತೊಂದು ಕದಿಬೇಕು ಅನ್ನಿಸ್ತು ಅಲ್ವಾ? ಹಾಗಾಗಿ ಆ ಒಂದು ಮನೋಭಾವನೆ ಏನಾಗುತ್ತೆ, ನಾವು ಮುಂದೆ ದೊಡ್ಡ ಕಳ್ಳರಾಗ್ತದೆ. ನೀವು ಒಂದು ದಿವಸ ನೀವು ಅಪ್ಪನ ಜಾಬಲ್ಲಿ 1 ರೂಪಾಯಿ ತಗೊಂಡಿದ್ದು ಅಥವಾ ಅದು ಬಿದ್ದಿರತಕ್ಕಂಥ ಒಂದು ಅವನ ದುಡ್ಡು ತಗೊಂಡಿದ್ದನ್ನ ನೋಡಿ ತಾಯಿ ಶಿಕ್ಷೆ ಕೊಟ್ಟಾಗ ಏನಾಗುತ್ತೆ ಹೇಳಿ ನೋಡೋಣ. ಶಿಕ್ಷೆ ಕೊಟ್ಟಾಗ ನಿಮಗೆ ನೋವಾಗುತ್ತೆ. ಯಾರು ಪರಿವರ್ತನೆ ಅಂತ ಹೇಳಿದ್ರೆ ಅಮ್ಮ ಮಾತ್ರ ಹೇಳಿ ಅಲ್ವಾ? ನೀವು ಹೇಳಿಲ್ಲ ತಪ್ಪು. ತಾಯಿ ಶಿಕ್ಷೆ ಕೊಟ್ಟಾಗ, ತಂದೆ ಶಿಕ್ಷೆ ಕೊಟ್ಟಾಗ, ಗುರುಗಳ ಶಿಕ್ಷೆ ಕೊಟ್ಟಾಗ ನೀವು ಯೋಚನೆ ಮಾಡ್ಬೇಕು. ಆ ಕ್ಷಣ ನೋವಾಗುತ್ತಾ ಹೋಗ್ತಾರೆ, ನೋವು. ಅದನ್ನ ನೀವು ಯೋಚನೆ ಮಾಡಬೇಕು. ಯಾಕೆ ನಾನು ಅಂತಂದು ಯೋಚನೆ ಮಾಡಬೇಕು. ಆವಾಗ ಯೋಚನೆ ಮಾಡೋದಲ್ವಾ ತಪ್ಪು ಮಾಡಿದ್ದಲ್ವ ಅನ್ನೋದು. ಇವಾಗ ಸಣ್ಣ ಕಳ್ಳ ನಾನು ದೊಡ್ಡ ಕಳ್ಳನ ಆಗ್ತಾ ಇದ್ದೀನಿ. ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಾನು ಇನ್ನೂ ಏನೋ ಕ್ಲಾಸ್ ಅಂದ್ರೆ 1ನೇ ಕ್ಲಾಸ್ ಮಗುನು ಅಲ್ಲ ಅಂದ್ಕೊಂಡಿರ್ತೀನಿ. ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದಲ್ಲಿ ಮಕ್ಕಳಿಗಾಗಿ ಆಯೋಜಿಸಿದ್ದ ವಿವೇಕ ವಿಹಾರ ವಿದ್ಯಾರ್ಥಿ ಶಿಬಿರದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಕಥೆಗಳಿಂದ ಕಲಿಯೋಣ ತಿಳಿಯೋಣ ಎಂಬ ವಿಷಯವಾಗಿ ಉಪನ್ಯಾಸ ನೀಡುತ್ತಾ 2 ಕಥೆಗಳನ್ನು ಹೇಳಿದ್ದಾರೆ. ಈ ಶಿಬಿರದ ಪ್ರಯುಕ್ತ ಶ್ರೀ ಶಾರದಾಶ್ರಮದ ಸ್ವಯಂ ಸೇವಕ ಯತೀಶ್ ಎಂ ಸಿದ್ದಾಪುರ ಅವರ ನೇತೃತ್ವದಲ್ಲಿ ಮಕ್ಕಳಿಂದ ಓಂಕಾರ, ದಿವ್ಯಾತ್ರೆಯರ ಪ್ರಣಾಮ ಮಂತ್ರ, ನಾಮಸ್ಮರಣೆ, ಸ್ವಾಮಿ ವಿವೇಕಾನಂದರ ಶಕ್ತಿ ಮಂತ್ರ, ಸ್ವದೇಶ ಮಂತ್ರದ ಪಠಣ ಹಾಗೂ ಭಜನಾ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮದ ಕೊನೆಯಲ್ಲಿ ಮಕ್ಕಳಿಗೆ ಆಟಗಳನ್ನು ಶ್ರೀಮತಿ ಸುಧಾಮಣಿ ಆಡಿಸಿಕೊಟ್ಟಿದ್ದಾರೆ. ತರಗತಿಯಲ್ಲಿ ಹೂವಿನ ಲಕ್ಷ್ಮೀ ದೇವಮ್ಮ, ವೆಂಕಟಲಕ್ಷ್ಮಿ, ಸಂತೋಷ್, ಪುಷ್ಪಲತಾ ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕೋಟೆ ನಾಡಿನಲ್ಲಿ ದೋ ಎಂದು ಸುರಿದ ವರುಣ.
ಚಿತ್ರದುರ್ಗದಲ್ಲಿ ಗಣೇಶ ಹಬ್ಬದ ಸಂಭ್ರಮದ ನಡುವೆಯೇ ಮಂಗಳವಾರ ರಾತ್ರಿಯಿಂದ ಆರಂಭವಾದ ಅಕಾಲಿಕ ಮಳೆ ಬುಧವಾರ ಬೆಳಗಿನ ಜಾವದವರೆಗೂ ಸುರಿದಿದೆ. ಇದೀಗ ಮತ್ತೆ ಮಳೆ ಜೋರಾಗಿ ಸುರಿಯುತ್ತಿದ್ದು ನಗರದ ಸಂಚಾರ ಅಸ್ತವ್ಯಸ್ತಗೊಂಡಿದೆ. ಬೈಕ್ ಸವಾರರು ಪರದಾಡುವಂತಾಗಿದ್ದು, ವಾಹನ ಸವಾರರು ಮಳೆಯಿಂದ ರಕ್ಷಣೆ ಪಡೆಯಲು ಅಂಡರ್ ಪಾಸ್ಗಳ ಕೆಳಗೆ ನಿಲ್ಲುವಂತಾಗಿದೆ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವ್ಯಾಪ್ತಿಯ ಮುರಾರ್ಜಿ ದೇಸಾಯಿ, ಇಂದಿರಾ ಗಾಂಧಿ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ವಿದ್ಯಾರ್ಥಿಗಳನ್ನ ಹೆಚ್ಚಿನ ಜಾಗೃತಿ ಹಾಗೂ ವಿಶೇಷ ಕಾಳಜಿ ವಹಿಸುವ ಮೂಲಕ ಉತ್ತಮವಾಗಿ ನೋಡಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಟಿ. ವೆಂಕಟೇಶ್ ಸೂಚನೆ ನೀಡಿದ್ದಾರೆ. ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಸೋಮವಾರ ಕ್ರೈಸ್ತ ವಸತಿ ಶಾಲೆ ಕಾಲೇಜುಗಳ ಮೇಲುಸ್ತುವಾರಿ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ವಸತಿ ಶಾಲೆಗಳಿಗೆ ಕಳಪೆ ಆಹಾರ ಪದಾರ್ಥಗಳು ಸರಬರಾಜು ಆದರೆ ಅಂತಹ ಆಹಾರ ಪದಾರ್ಥಗಳನ್ನು ಸಂಬಂಧಪಟ್ಟವರಿಗೆ ಹಿಂತಿರುಗಿಸಬೇಕು ಎಂದು ತಿಳಿಸಿದ ಅವರು, ವಸತಿ ಶಾಲೆಗಳಲ್ಲಿ ಸ್ವಚ್ಛತೆ ಕಾಪಾಡಿ ಶುದ್ಧ ಕುಡಿಯುವ ನೀರು ದೊರೆಯುವಂತೆ ನೋಡಿಕೊಳ್ಳಿ ಎಂದು ತಿಳಿಸಿದ್ದಾರೆ. ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಬಿಟಿ ಕುಮಾರಸ್ವಾಮಿ, ಉಪವಿಭಾಗಾಧಿಕಾರಿ ಮೆಹಬೂಬ್ ಜಿಲಾನಿ ಕುರೇಶಿ, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಮಲ್ಲಿಕಾರ್ಜುನ್, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಜಿಲ್ಲಾ ಅಧಿಕಾರಿ ಪುಷ್ಪಲತಾ ಸೇರಿದಂತೆ ಶಾಲೆಯ ಕ್ರೈಸ್ತ ವಸತಿ ಶಾಲೆ ಕಾಲೇಜುಗಳ ಪ್ರಾಂಶುಪಾಲರು ಹಾಜರಿದ್ದರು. ನಿಗೂಢವಾಗಿರುವ ಲಿಂಗೇಶ್ ಕೊಲೆ. ಹಾವೇರಿ ಮೋಟೆಬೆನ್ನೂರಿನ ಫ್ಲೈಓವರ್ ಬಳಿ ಕೊಲೆಗೀಡಾದ ಚಿತ್ರದುರ್ಗದ ಲಿಂಗೇಶ್ ಪ್ರಕರಣ ಇನ್ನೂ ನಿಗೂಢವಾಗಿದೆ. ಲಿಂಗೇಶ್ ತಂದೆ ತೇಜು ಅವರು, ಅವನ ಸ್ನೇಹಿತರು ಒಳ್ಳೆಯವರು, ಹಣಕಾಸಿನ ಮನಸ್ತಾಪವಿರಲಿಲ್ಲ ಎಂದು ಹೇಳಿದ್ದಾರೆ. ಅದೇ ಸರ್ ಸಮಸ್ಯೆ, ಅವನು ಏನನ್ನೋದು ಹೇಳ್ತಿದ್ದಿಲ್ಲ, ಸಮಸ್ಯೆನೇ ಹೇಳ್ತಿದ್ದಿಲ್ಲ. ಅವ್ರು ಏನು ಅವನ ಬಗ್ಗೆ ಏನಪ್ಪ ಅಂತ ಒಳ್ಳೆಯವರು ಅಂತ ನನಗೆ ಕೈ ಹಿಡಿದಾರೆ ಹಂಗೆ ಹಿಂಗೆ ಅಂತ ಅವ್ರು ಹೇಳ್ತಿದ್ದೆ ಅಷ್ಟೇ. ಬಿಟ್ಟರೆ ಒಳ್ಳೆ ಮನುಷ್ಯ ಅಂತ ಏನಾದ್ರು ದುಡ್ಡಿಂದ ಏನಾದರೂ ಡಿಸ್ಪ್ಯೂಟ್ ಇತ್ತು? ಏನೋ ಇವನು ಏನು ಹೇಳಿಲ್ಲ ನನ್ನ ಮತ್ತೆ, ಏನು ಶ್ರೀಮತಿಯವ್ರ ಹತ್ರನೇ ಹೇಳಿಲ್ಲ, ನನ್ನ ಹತ್ರನೇ ಹೇಳಿಲ್ಲ, ಅಷ್ಟೇ ಬಿಡ್ತಿದ್ದಿಲ್ಲ ಅವನು. ಬೇರೆ ಯಾಕೆ ಇದಕ್ಕಿದಂಗೆ ಖಾಲಿ ಮಾಡೋದು? ಡ್ಯಾನ್ಸ್ ಕ್ಲಾಸ್ನ ಯಾಕೆ ಖಾಲಿ ಮಾಡ್ತೀನಿ ಅಂತಂದ್ರು? ಅಲ್ಲ ಅಲ್ಲೇನೋ ವಿದ್ಯೆನೇ ಇದಾರಲ್ಲ, ನಾನು ಡ್ಯಾನ್ಸ್ ಕ್ಲಾಸ್ ಬಿಟ್ಕೊಡ್ತೀನಿ ಅದೊಂದು ಹೇಳಿದ್ದೆ ಅಷ್ಟೇ. ಡ್ಯಾನ್ಸ್ ಕ್ಲಾಸ್ ಬಿಟ್ಕೊಡ್ತೀನಿ, ನೀನು ಅಲ್ಲಿ ನಡ್ಸ್ಕೊಂಡು ಹೋಗು ಅಂತಂದು ಅಷ್ಟೇ. ಇಲ್ಲ, ಇವ್ರ ಬಿಲ್ಡಿಂಗಿಂದ ಖಾಲಿ ಮಾಡ್ತೀನಿ ಅಂತ ಯಾಕೆ ಹೇಳಿದ್ದ? ಅದೇ ಅವ್ರು ಯಾರು ಅವನು ನಾನು ವಿದ್ಯೆನ ಅದು ನಾನು ಅದು ಯಾಕೆ ಇದ್ರೆ ನಾನೇ ನಿಮಗೆ ಬಿಟ್ಕೊಡ್ತೀನಿ ಅಂತ ಇದು ಮಾಡಿದೆ ಮಗನಿಗೆ. ಅದೊಂದು ಹೇಳಿದ್ದಷ್ಟೇ ನಮ್ಗೆ. ಮತ್ತೆ ಏನು ಹೇಳಕ್ಕೆ ಏನಂತ ಹಿಂಗೆ ಅಂತ ಇಲ್ಲ, ಅದು ಅದು ಅಡ್ವಾನ್ಸ್ ಐತೆ ಅಲ್ಲಿ ಕಟ್ಬಿಟ್ಟು ನಾನು ಸೇರ್ಕೊಂತೀನಪ್ಪ ಅಲ್ಲಿ. ಅವ್ರದ್ದು ಯಾಕೆ ಸರಿ ನಡೀತಿಲ್ಲ, ಎಲ್ಲ ಇದೆ ಅಲ್ಲಿ ಶಿಫ್ಟ್ ಮಾಡಿಬಿಟ್ಟು ನೀವು ಬಿಟ್ಕೊಟ್ಟು ಹೋಗ್ತೀನಿ ಅಂತ ಹೇಳಿದ್ದೆ. ಎಲ್ಲಿಗೆ ಶಿಫ್ಟ್ ಮಾಡ್ತಾ ಅಂತ? ಅಲ್ಲಿಗೆ ಬಿಲ್ಡಿಂಗಿಗೆ? ಅಲ್ಲಿ ಇದು ಖಾಲಿ ಮಾಡಿ ಅಲ್ಲಿ ಬಾ ಅಂತ ಹೇಳಿದ್ದು. ಎಲ್ಲಿಗೆ? ಇದು ವಿಕ್ಕಿ ಅಂತ ನಾನು ಡ್ಯಾನ್ಸ್ ಕ್ಲಾಸ್ ಮಾಡಿದ್ದು JCRಗೆ ಅಷ್ಟೇ ಹೇಳಿದ್ದು ಅವನು, ಏನು ಹೇಳಿಲ್ಲ. ನಿಮಗೇನು ಬೇಕು ಈಗ? ನಿಮಗೆ ಏನು ಅನ್ಸುತ್ತೆ ಅಂದರೆ ಯಾರು ಕೊಲೆ ಮಾಡಿದರೆ ಯಾರು ಮಾಡಿದ್ದಾರೆ ಅಂತ ಏನಾದರೂ ಗೊತ್ತಿಲ್ಲ ಸರ್ ನಮಗೆ. ಪೊಲೀಸ್ನವ್ರು ಹೇಳ್ಬೇಕು. ಈಗ ಬೆಳಿಗ್ಗೆ 9:30ವರೆಗೂ ಗೊತ್ತಾಗಿತ್ತು. ಪೊಲೀಸ್ನವ್ರು ಬಂದು ನಮಗೆ ಹೇಳಿದ ಮೇಲೆ ಗೊತ್ತಾಗಿತ್ತು. ಅಲ್ಲಿವರೆಗೆ ಏನನ್ನು ನಿಲ್ಸೋದು ಗೊತ್ತಿಲ್ಲ, ನಾವು ಫೋನೂ ಮಾಡಿಲ್ಲ. ನಾವು ತಿಂಡಿ ಪಂಡಿ ಮಾಡೋಕ್ಕೆ ಹೋದರೆ ಬರ್ರಿ ಅಂತ ಹೇಳಿದ್ರೆ ಏನಂದ್ರೆ ಸ್ವಿಚ್ ಆಫ್. ಆದರೆ ಅವನ ಕೊಲೆ ಯಾಕಾಯಿತು ಎಂದು ನಮಗೆ ತಿಳಿಯುತ್ತಿಲ್ಲ ಎಂದು ಅವರು ತಿಳಿಸಿದ್ದಾರೆ. ಚಿತ್ರದುರ್ಗದಲ್ಲಿ ಇಂದು ಲೋಕಲ್ ಆಪ್ನೊಂದಿಗೆ ಮಾತನಾಡಿದ ಅವರು, ಲಿಂಗೇಶ್ ಡ್ಯಾನ್ಸ್ ಕ್ಲಾಸ್ ಖಾಲಿ ಮಾಡಿದ್ದ, ಒಟ್ಟಾರೆ ಕೊಲೆ ಪ್ರಕರಣವನ್ನ ಪೊಲೀಸರು ಭೇದಿಸಬೇಕಿದ್ದು ಸತ್ಯ ಅಸತ್ಯತೆಯನ್ನ ಹೊರಹಾಕಬೇಕಿದೆ ಎಂದು ತಿಳಿಸಿದ್ದಾರೆ.